ಹೆಬ್ಬೂರು ಹೋಬಳಿಯಲ್ಲಿ ಪೌತಿ ಖಾತೆ ಆಂದೋಲನ. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತಹಸೀಲ್ದಾರ್ ರಾಜೇಶ್ವರಿ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಹೆಬ್ಬೂರು ಹೋಬಳಿಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ಎಪಿಎಂಸಿ ಆವರಣದಲ್ಲಿ ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ತಹಸೀಲ್ದಾರ್ ರಾಜೇಶ್ವರಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ತಹಸೀಲ್ದಾರ್ ರಾಜೇಶ್ವರಿ ಮಾತನಾಡಿ, ಸರ್ಕಾರದ ಆದೇಶದ ಮೇರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲಾ ಹೋಬಳಿಗಳಲ್ಲಿಯೂ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. ಪೌತಿ ಖಾತೆ ಮಾಡಿಸಲು ಪಹಣಿ ಖಾತೆದಾರರ ಮರಣ ಪ್ರಮಾಣ ಪತ್ರ, ವಂಶವೃಕ್ಷ, ಆಧಾರ್ ಕಾರ್ಡ್ ಸೇರಿದಂತೆ ದಾಖಲಾತಿಗಳನ್ನು ಸೇರಿಸಿದ್ರೆ 15 ದಿನದೊಳಗೆ ಖಾತೆ ಮಾಡಿಕೊಡಲಾಗುತ್ತೆ ಎಂದಿದ್ದಾರೆ. ಅಲ್ಲದೆ ಖಾತೆ ಮಾಡಿಸಲು ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳ ಬಳಿ ಹೋಗಬೇಡಿ, ಕೆಲಸ ಮಾಡಿಸಿಕೊಡ್ತೇವೆ ಎಂದು ಹಣ ಪಡೆಯುವವರ ಬಗ್ಗೆ ನನ್ನ ಗಮನಕ್ಕೆ ತಂದ್ರೆ ತಕ್ಷಣ ಕಠಿಣ ಕ್ರಮ ತೆಗೆದುಕೊಳ್ತೇವೆ ಎಂದಿದ್ದಾರೆ. ಹೌದು, ರಾಜ್ಯ ಸರ್ಕಾರದಲ್ಲಿ ಪೌತಿ ಖಾತೆ ಮಾಡಿ ಅಂತ ನಮಗೆ ಆದೇಶ ಬಂದಿದೆ. ಏಕೆಂದರೆ ಕೆಲವೊಂದು ಯೋಜನೆಗಳೆಲ್ಲ ಒಂದು ಖಾತೆದಾರರ ಹೆಸರಿಗೆ ಇದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಆದ್ರಿಂದ ರೈತರಿಗೆ ಅನುಕೂಲ ಆಗಲಿ, ಮತ್ತೆ ಅವ್ರಿಗೆ ಏನು ಸರ್ಕಾರದಿಂದ ಏನು ಸೌಲಭ್ಯ ಎಲ್ಲ ಸಿಗೋದು ಅದನ್ನ ಸಮಯಕ್ಕೆ ತಕ್ಕಂತೆ ಸಿಗಲಿ ಅನ್ನೋದೇ ನಮ್ಮ ಯೋಜನೆಯ ಒಂದು ಮುಖ್ಯ ಆಶಯವಾಗಿದೆ. ಇನ್ನು ರೆವೆನ್ಯೂ ಇನ್ಸ್ಪೆಕ್ಟರ್ ಮಂಜುನಾಥ್ ಮಾತನಾಡಿ, ಹೆಬ್ಬೂರು ಹೋಬಳಿಯಲ್ಲಿ ಕಳೆದ ಹಲವು ವರ್ಷಗಳಿಂದ ಸುಮಾರು 13,500 ಪೌತಿ ಖಾತೆ ಅರ್ಜಿಗಳು ಬಾಕಿ ಉಳಿದಿವೆ. ಈ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಿಗೆ ಒಂದೇ ವೇದಿಕೆಯಲ್ಲಿ ಎಲ್ಲ ಅಧಿಕಾರಿಗಳು ಲಭ್ಯವಾಗಲಿದ್ದು, ಹೋಬಳಿಯ ಜನತೆ ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮನವಿಯನ್ನ ಮಾಡಿದ್ರು. ಈ ಪೌತಿ ಆಪ್ ಅನ್ನ ನೀಡಿದ್ದಾರೆ. ಈ ಪೌತಿಯಲ್ಲಿ ಸಾರ್ವಜನಿಕರು ತಮ್ಮ ಖಾತೆ ಏನಿದೆ, ಖಾತೆದಾರರು ಮರಣ ಹೊಂದಿದ ಪಕ್ಷದಲ್ಲಿ ಅವರ ವಾರಸುದಾರ ಏನಿದ್ದಾರೆ, ಮತ್ತು ವಾರಸುದಾರ ಇದ್ದಲ್ಲಿ ಅವರು ಖಾತೆದಾರರ ಮೃತ ಮರಣ ಪ್ರಮಾಣ ಪತ್ರ ಹಾಗೂ ಇತರೆ ದಾಖಲೆಗಳನ್ನ ಪಾಡಿ, ಮರಣ ದೃಢೀಕರಣ ಪತ್ರ, ವಂಶವೃಕ್ಷ, ಆಧಾರ್ ಕಾರ್ಡ್, ಇಷ್ಟು 4 ದಾಖಲೆಗಳನ್ನ ಸರಳ ದಾಖಲೆಗಳನ್ನ ಮಾಡಿದ್ದಾರೆ. ಈ 4 ದಾಖಲೆಗಳನ್ನ ನಿಮ್ಮ ಸ್ಥಳೀಯ ಮಟ್ಟದ ಗ್ರಾಮ ಆಡಳಿತಾಧಿಕಾರಿಗಳ ಬಳಿ ನೀಡಿದಲ್ಲಿ ಅವರು ಈ ಪೌತಿ ಆ್ಯಪ್ನಲ್ಲಿ ಆ ಎಲ್ಲ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಅದು ರಾಜಸ್ವ ನಿರೀಕ್ಷಕರ ಲಾಗಿನ್ ಬರುತ್ತೆ. ಆರ್ ಐ ಲಾಗಿನಿಂದ ಅಪ್ರೂವ್ ಮಾಡಿದ ತಕ್ಷಣ ಸ್ಟಿಲ್ಡರ್ ಲಾಗಿನ್ ಹೋಗುತ್ತೆ. ಸ್ಟಿಲ್ಡರ್ ಲಾಗಿನ್ ಅಪ್ರೂವ್ ಆಗುತ್ತೆ, ಆಟೋಮೆಟಿಕ್ ಆಗಿ ಅದು ಚೆಕ್ಲಿಸ್ಟ್ ಜನರೇಟ್ ಆಗುತ್ತೆ. ಚೆಕ್ಲಿಸ್ಟ್ ಜನರೇಟ್ ಆಗ್ತದಂಗೆ 21/12 ಜನರೇಟ್ ಆಗ್ತದಂಗೆ ನಿಮಗೆ 15 ದಿನಗಳ ಒಳಗಾಗಿ ನಿಮಗೆ ಏನು ಖಾತೆಯೊಂದಿಗೆ ಪಾಣಿ ಆಗುವಂಥ ವ್ಯವಸ್ಥೆಯನ್ನ ಸರ್ಕಾರ ಸುಟ್ಟು ಹೋಗಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ. ಆದ್ರಿಂದ ಸಾರ್ವಜನಿಕರು ಅಗರ್ಭಾಲಯದ ವಂಶದಲ್ಲಿ ಒಂದಕ್ಕಿಂತ ಹೆಚ್ಚು ವಾರಸುದಾರ ಇದ್ದಂಥ ಪಕ್ಷದಲ್ಲಿ ಅವರ ಹೇಳಿಕೆಗಳನ್ನ ಚಾಪಾಕಾಗದಲ್ಲಿ ಪ್ರಮಾಣ ಪತ್ರ ನೋಂದಣಿ ಮಾಡಿಕೊಳ್ಳೋದ್ರ ಮುಖಾಂತರ ಅವ್ರ ಹಕ್ಕನ್ನ ಬಿಟ್ಕೊಳ್ಳೋದ್ರ ಬಗ್ಗೆ ಒಂದು ಪ್ರಮಾಣ ಪತ್ರ ಸಲ್ಲಿಸಿದಲ್ಲಿ ಅವರು ಸಹ ಯಾರ ವ್ಯಕ್ತಿ ಅವ್ರ ವಂಶದಲ್ಲಿ ಯಾವ ವ್ಯಕ್ತಿ ಖಾತೆ ಮಾಡಬೇಕು ಅಂತೇಳಿ ಅವರು ಅಪ್ಲೋಡ್ ಕೊಟ್ರೆ ಆ ವ್ಯಕ್ತಿಗೆ ಖಾತೆ ಮಾಡುವಂತ ವ್ಯವಸ್ಥೆಯನ್ನ ಸಹ ಮಾಡಿಕೊಟ್ಟಿದ್ದಾರೆ. ಆದ್ರಿಂದ ಈ ಒಂದು ಒಳ್ಳೆಯ ಅವಕಾಶವನ್ನ ಸಾರ್ವಜನಿಕರು ಉಪಯೋಗಿಸಿಕೊಂಡು ಸದುಪಯೋಗ ಪಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಈಗಾಗಲೇ ನಾವು ಹೆಬ್ಬೂರು ಹೋಬಳಿಯಲ್ಲಿ 13,500 ಪೌತಿ ಖಾತೆಯ ಬಾಕಿ ಇದ್ದಾವೆ. ಈಗ ನಮ್ಗೆ ಯಾವಾಗ ಗೊತ್ತಾಯ್ತು ಅಂದ್ರೆ, ರೈತರ ಖಾತೆ ಏನಿದೆ ಅವರ ರೈತರ ಪಾಣಿಗಳಿಗೆ ಆಧಾರ್ ಕಾರ್ಡ್ ಅಂತ ಲಿಂಕ್ ಮಾಡೋಂಥ ಸನ್ನಿವೇಶದಲ್ಲಿ ಆವಾಗ ಯಾವ್ಯಾವ ಖಾತೆದಾರರು ಮರಣ ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡಿದೀವಲ್ಲ ನಾವು. ಆ ಒಂದು ಎಲ್ಲ ಖಾತೆದಾರರ ಮರಣ ಹೊಂದಿರೋ ಬಗ್ಗೆ ಮಾರ್ಕ್ ಮಾಡುವಂಥ ಸಂದರ್ಭದಲ್ಲಿ ಹೆಬ್ಬೂರು ಹೋಬಳಿ ವ್ಯಾಪ್ತಿಯಲ್ಲಿ 13,500 ಖಾತೆದಾರರು ಈಗಾಗಲೇ ನಾವು 300 ಖಾತೆ ಮಾಡಿದ್ದೀವಿ. ನಾವು 3 ತಿಂಗಳಿಂದ 300 ಖಾತೆ ಮಾಡಿದ್ದೀವಿ. ಇನ್ನು ಈ ವೇಳೆ ಗ್ರಾಮ ಲೆಕ್ಕಾಧಿಕಾರಿಗಳು, ನಾಡ ಕಚೇರಿ ತಹಸೀಲ್ದಾರ್ಗಳು ಹಾಗೂ ರಾಜ್ಯ ನಿರೀಕ್ಷಕರು ಸಾರ್ವಜನಿಕರಿಂದ ಅರ್ಜಿಗಳನ್ನು ಸ್ವೀಕರಿಸಿದ್ರು. ಈ ವೇಳೆ ನೂರಾರು ಸಾರ್ವಜನಿಕರು ಭಾಗಿಯಾಗಿದ್ರು. ಶ್ರೀನಿವಾಸ ಸೋಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.